ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಚಂಪಾ ತುರಿಯೋ ಮಣೆ ಹಿಡ್ಕೊಂಡು ಕತ್ತ ಹತ್ರ ಇಟ್ಕೊಳಕ್ಕೆ ಹೋಗ್ತಾಳೆ. ಆ ಮಣೆನ ಕಿತ್ತೆಸ್ತು ವಿದ್ಯಾ, ಏನು ಮಾಡ್ಕೊಳಕ್ಕೆ ಹೊಂಟಿದ್ಯಾ ಚಂಪಾ? ಈಗ ಸತ್ತು ಅವ್ರು ಹೊರಿಸಿರೋ ಆಪಾದನೆನ ನಿಜ ಮಾಡಕ್ಕೆ ಹೊಂಟಿದ್ಯಾ ಅಂತ ವಿದ್ಯಾ ಕೇಳ್ತಾಳೆ. ಅಯ್ಯೋ, ನಾನು ಇನ್ನೇನು ಮಾಡಲಿ ವಿದ್ಯಕ್ಕ ಅಂತ ಚಂಪಾ ಹೇಳ್ತಾಳೆ. ಬೇರೆ ಯಾರೋ ಆಪಾದನೆ ಮಾಡಿದಾಗ ಜೊತೇಲಿ ನಿಂತ್ಕೋಬೇಕಾದ ಗಂಡ ಇಂಥ ಆಪಾದನೆ ಹೊರಿಸಿದ್ರೆ ನೋವಾಯ್ತೈತೆ ನೋಡು. ನಿನ್ನ ಮೇಲೆ ಬೇಕು ಅಂತಲೇ ಆರೋಪ ಮಾಡಿರೋದು, ಇದನ್ನು ಸುಳ್ಳು ಅಂತ ನಾವು ಸಾಬೀತು ಮಾಡಬೇಕು ಅಂತಾಳೆ ವಿದ್ಯಾ. ಆದರೆ ನಾನೇನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ವಿದ್ಯಕ್ಕ ಅಂತಾಳೆ ಚಂಪಾ. ಇನ್ನೂ 1 ವಾರ ಟೈಮ್ ಇದೆ, ಇದೆಲ್ಲ ಸುಳ್ಳು ಅಂತವ ನಾವು ಪ್ರೂವ್ ಮಾಡುವ. ಅದು ಸರಿ, ನಿನ್ನ ಫೋನ್ನಿಂದ ಮೆಸೇಜ್ ಹೆಂಗೋಯ್ತು ಅವ್ರಿಗೆ ಅಂತ ಕೇಳ್ತಾಳೆ ವಿದ್ಯಾ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ವಿದ್ಯಕ್ಕ ಅಂತಾಳೆ ಚಂಪಾ. ಮೆಸೇಜ್ ಹೋಗಿದ್ದು ಹೆಂಗೆ ಅಂತ ಹೊಸಿ ಚೆಂದಾಗಿ ಯೋಚನೆ ಮಾಡು ಅಂತಾಳೆ ವಿದ್ಯಾ. ಚಂಪಾ ಯೋಚನೆ ಮಾಡಿಕೊಂಡು, ವಿದ್ಯಕ್ಕ, ಸುಮಾರ್ಕಿತ ಅವ್ರು ನನ್ನ ಫೋನ್ ತಗೊಂಡಿರೋದನ್ನು ನೋಡಿದ್ದೀನಿ, ಅದನ್ನು ಕೇಳಿದ್ದಕ್ಕೆ ನನ್ನ ಫೋನ್ ವರ್ಕ್ ಆಯ್ತಾ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅವತ್ತು ಆಚೆ ಕರ್ಕೊಂಡೋಗಿದ್ರಲ್ಲ, ಆಗಲೇ ಆ ಫೋಟೋ ತೆಗ್ದಿರೋದು, ಫೋಟೋದಲ್ಲಿರೋನ ಜೊತೆನೆಯ ನಾನು ಹೋಗಿದ್ದು ಅಂತಾಳೆ ಚಂಪಾ. ಅಂದರೆ ನಿನ್ನ ಫೋನ್ ತಗೊಂಡು ಅವ್ರ ಫ್ರೆಂಡಿಗೆ ಮೆಸೇಜ್ ಮಾಡಿ ನೀನೇ ಮೆಸೇಜ್ ಮಾಡಿರೋ ಥರ ಸಾಕ್ಷಿನ ಹುಟ್ಟಾಕವ್ರೆ. ಆಮೇಲೆ ಏನೂ ಆಗೇ ಇಲ್ಲ ಅನ್ನೋ ಥರ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿ ಫೋನ್ ತಂದು ವಾಪಸ್ ಮಡ್ಗವ್ರೆ. ಆಮೇಲೆ ಬೇಕು ಅಂತಲೇ ನಿನ್ನ ಆಚೆ ಕರ್ಕೊಂಡೋಗಿ ಅವ್ರ ಜೊತೆಗೆ ಹೋಗಂಗೆ ಮಾಡಿ ಅಲ್ಲೂ ಸಾಕ್ಷಿನ ಹುಟ್ಟಾಕವ್ರೆ. ಈಗ ಅದನ್ನೆಲ್ಲ ತಗೊಬಂದು ನೀನೇ ಮಾಡಿದ್ದು ಅಂತ ಹೇಳ್ತವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಹಂಗಾದ್ರೆ ನಾನೀಗ ಮೆಸೇಜ್ ಮಾಡಿಲ್ಲ ಅಂತ ಹೆಂಗಕ್ಕ ಸಾಬೀತು ಮಾಡೋದು ಅಂತ ಚಂಪಾ ಕೇಳ್ತಾಳೆ. ಅದನ್ನೆಲ್ಲ ಸಾಬೀತು ಮಾಡಬೇಕು ಅಂದರೆ ಸುಭಾಷನ್ನ ಫ್ರೆಂಡನ್ನ ಹುಡುಕ್ಬೇಕು. ಅವನ್ನ ಎಳ್ಕೊಬಂದು ಎಲ್ರ ಮುಂದೆ ನಿಲ್ಲಿಸಿ ಸತ್ಯ ಏನು ಅಂತ ಅವನ ಬಾಯಿನಿಂದನೇ ಹೇಳಿಸ್ಬೇಕು ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲ ವಿದ್ಯಕ್ಕ, ಅವನ ಫ್ರೆಂಡ್ ಅಂದಮೇಲೆ ಸತ್ಯ ಹೇಳಾನೆ ಅಂತ ಚಂಪಾ ಕೇಳ್ತಾಳೆ. ಅವನು ಹೇಳೋಕ್ಕಿಲ್ಲ, ಹೇಳಂಗೆ ನಾವು ಮಾಡಬೇಕು. ಅವನು ಯಾರು, ಎಲ್ಲಿರ್ತಾನೆ ಅನ್ನೋದು ತಿಳ್ಕೊಬೇಕು. ಆದರೆ ಅವನನ್ನು ಇಲ್ಲಿಗೆ ಕರ್ಕೊಬರೋದು ಹೆಂಗೆ ಅಂತ ವಿದ್ಯಾ ಹೇಳ್ತಾಳೆ. ಇತ್ತ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ. ಈ ಅಜ್ಜಮ್ಮ ಬಂದು, ಏ ಈಶ್ವರಿ, ಎಲ್ರೂ ಯಾಕೆ ಮತ್ತೆ ಬರೋಕೆ ಹೇಳಿದ್ದು ಅಂತ ಕೇಳ್ತಾರೆ. ಆ ಚಂಪಾ ತಪ್ಪು ಮಾಡವಳೆ ಅಂತ ಸಾಕ್ಷಿ ಸಮೇತ ಸಾಬೀತಾದ್ರೂ ಈ ವಿದ್ಯನ್ ಮಾತು ಕಟ್ಕೊಂಡು 1 ವಾರ ಟೈಮ್ ತಗೊಂಡಿದ್ದೀರಲ್ಲ ಬಾವ, ಇದೇ ಕೆಲಸವ ನಿಮ್ಮ ಮಗ ಭದ್ರ ಮಾಡಿದ್ದಿದ್ರೆ ಹಿಂಗೆ ನಿರ್ಧಾರ ಮಾಡ್ತಿದ್ರಾ ಅಂತ ಕೇಳ್ತಾಳೆ ಈಶ್ವರಿ. ಏನೇ ಈಶ್ವರಿ, ಶಾನೆ ದನಿ ಏರಿಸಿ ಮಾತಾಡ್ತಾ ಇದ್ದಿ, ಅವಳಿಗೆ ಟೈಮ್ ಕೊಡು ಅಂತ ಇವ್ನಿಗೆ ಹೇಳ್ದವಳು ನಾನೇಯ ಅಂತ ಅಜ್ಜಮ್ಮ ಕೇಳ್ತಾಳೆ. ಅದೇನಲ್ವಾ ಅಲ್ವಾ ಅಮ್ಮ, ಅದಕ್ಕೆ ಅಮ್ಮ ಕೇಳ್ತಾ ಇರೋದು. ಅವಳು ತಪ್ಪು ಕಣ್ಣಿಗೆ ರಾಸ್ದಂಗಿದ್ರು ಅವಳಿಗೆ ಟೈಮ್ ಯಾಕೆ ಕೊಟ್ರಿ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ಆದರೆ ಸತ್ಯನೇ ಸುಳ್ಳು ಅಂತ ತಿಳ್ಕೊಬೇಕಾದ್ರೆ ಟೈಮ್ ಕೊಟ್ಟಿರೋದು ಸರಿ ಅಲ್ವೇ ಅಂತ ಮೋಹನ ಹೇಳ್ತಾಳೆ. ಹಂಗಾರೆ ನನ್ನ ತಮ್ಮ ಸುಳ್ಳು ಹೇಳ್ತವನೆ ಅಂತ ಹೇಳ್ತಾ ಇದೆಯಾ ದೊಡವ್ವ ಅಂತ ಚಿತ್ರ ಹೇಳ್ತಾಳೆ. ಏನೇ ಚಿತ್ರ, ಇಲ್ಲಿ ತನಕ ಮಾಡ್ಕೊಬಂದಿರೋದು ನಿನ್ನ ತಮ್ಮ ಇದೆ ಅಲ್ವಾ? ಅವನು ಏನೇನು ಮಾಡವನೆ ಅಂತ ಅವ್ವ ಮಗನಿಗೆ ಗೊತ್ತಿಲ್ವೇ? ಅವನು ಯಾರ ಹತ್ರ ಹೆಂಗೆಲ್ಲ ನಡ್ಕೊಂಡವನೆ ಅಂತ ಬಿಚ್ಚಿಡ್ಬೇಕಾ? ಹೇಳಿ ಬಿಚ್ಚಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ನನ್ನ ಮಗ ಇನ್ನೂ ಏನೇನು ತಪ್ಪು ಮಾಡಿದ್ದಾನೆ ಹೇಳವ್ವ, ನಿನ್ನೆ ಕೇಳ್ತಾ ಇರೋದು ಹೇಳವ್ವ ಅಂತಾನೆ ಗೋವಿಂದೇಗೌಡರು. ಅಜ್ಜಿ ಹಿಂದೆ ಆಗಿದ್ದನ್ನು ನೆನೆಸ್ಕೊಂಡು ಮತ್ತೆ ಮೋಹನ ಹೇಳಿದ್ದನ್ನು ನೆನೆಸ್ಕೊಂಡು ಏನು ಹೇಳೋದಿಲ್ಲ. ಈಶ್ವರಿ ಮುಖ ನೋಡ್ತಾಳೆ. ಈ ಮುದುಕಿ ಈಗ ಯಾಕೆ ಈ ವಿಷಯ ತೆಗಿತಾ ಇದ್ದಾಳೆ? ಮೊದಲು ಇವಳು ಕತೆನ ಮುಗಿಸ್ಬೇಕು ಅಂತ ಅನ್ಕೊಂತಿರ್ತಾಳೆ ಈಶ್ವರಿ ಮನಸ್ಸಲ್ಲಿ. ಲೋ ಗೋವಿಂದ, ಅವ್ನು ಮಾಡಿರೋದು ಬರೀ ತಪ್ಪು ಕೆಲಸನೇ ಅಂದ್ಮೇಕೆ ಅದನ್ನು ಬಿಡಿಸೇಳಣೆ ಅಂತ ಅಜ್ಜಮ್ಮ ಹೇಳ್ತಾರೆ. ಆದರೂ ನಮ್ಮ ಅಣ್ಣನ ಜೈಲ್ ಕಳಿಸ್ದವಳ ಮಾತಿಗೆ ಬೆಲೆ ಕೊಟ್ಟಿದ್ದು ಸರಿಗಿಲ್ಲ ಕಣವ್ವ ಅಂತ ಸಾವಿತ್ರಿ ಹೇಳ್ತಾಳೆ. ಏ ಮುಚ್ಚೆ ಬಾಯಿ ನೀನು, ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತೀಯ. ಎಲ್ಲ ಗೊತ್ತಿರೋದಕ್ಕೆ ತಾನೇ ಚಂಪಾಗೆ ಕಾಲ ಅವಕಾಶ ಕೊಟ್ಟಿರೋದು. ಚಂಪಾ 8 ವರ್ಷ ನಮ್ಮ ಕಣ್ ಮುಂದೆನೆ ಬೆಳೆದಿರೋ ಹುಡುಗಿ. ಇಲ್ಲಿ ತನಕ ಅವಳ ನಡವಳಿಕೆಯಲ್ಲಿ ಸಾಸಿವೆ ಕಾಳಷ್ಟು ದೋಷ ಕಂಡಿಲ್ಲ. ನನ್ನ ಮಗ ಹೇಳಿರೋ ಸುಳ್ಳು, ಮಾಡಿದ ಮೋಸ ಎಲ್ಲ ಗೊತ್ತಿದ್ದು ಅವನ್ ಮಾಡಿರೋ ಆಪಾದನೆನ ಹೆಂಗ್ ನಂಬಕಾತಿದ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ಅದಂಗಲ್ಲ ಅಂತಾಳೆ ಈಶ್ವರಿ. ಶಿವರಾಮೇಗೌಡರು ಈಶ್ವರಿ ಅಂತ ಕೂಗ್ತಾರೆ. ಒಂದು ಹೆಣ್ಣಿನ ಮೇಲೆ ಆರೋಪ ಮಾಡಿ ಕಳಂಕ ಒರೆಸ್ಬಿಟ್ರೆ ಅವಳು ಸಾಯೋ ತನಕನೂ ಕಪ್ಪು ಚುಕ್ಕೆ ಅಡ್ಸಕ್ಕಿಲ್ಲ. ಅದಕ್ಕೇನೆಯ ಅವಳದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡೋಕ್ಕೆ 1 ವಾರ ಟೈಮ್ ಕೊಟ್ಟಿದ್ದೀನಿ. ಅವಳು ಸಾಬೀತು ಮಾಡಲಿಲ್ಲ ಅಂತಂದರೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕು ಅಂತನೂ ತೀರ್ಮಾನ ಕೊಟ್ಟಿದ್ದೀನಿ. ಅದ್ರ ಮಧ್ಯದಲ್ಲಿ ನಿಂದೇನಿದು ವರ್ಷೆ ನೋಡಿ ಈಶ್ವರಿ, ಆ ಮಗ ಸಾಬೀತು ಮಾಡೋ ಗಂಟ ಅಟ್ಟಿಲಿ ಈ ವಿಷಯನ ಯಾರು ಮಾತಾಡಬಾರ್ದು. ಹೋಗಿ ನಿಮ್ಮ ತ್ಯಾಮೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಶಿವರಾಮೇಗೌಡರು. ಗೋವಿಂದೇಗೌಡರು ಈಶ್ವರಿ ಅವ್ರ ಹತ್ರ ಬಂದು, ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ಲ, ನಿನ್ನ ಮಕ್ಳಿಗೂ ನೆಟ್ಟಿಗೆ ಬುದ್ಧಿ ಕಲಿಸಿಲ್ಲ, ಇನ್ನು ಅದ್ಯಾವಾಗ ಬುದ್ಧಿ ಕಲಿತಿರೋ ಏನೋ ಆ ದೇವ್ರಿಗೆ ಗೊತ್ತೋ ಅಂತ ಬೈದ್ಬಿಟ್ಟು ಹೋಗ್ತಾರೆ ಗೋವಿಂದೇಗೌಡರು.
ಅಲ್ಲಿರೋರೆಲ್ಲ ಹೊರಟೋಗ್ತಾರೆ. ವಾ ಏನವ್ವ ಇದು ದೊಡ್ಡಪ್ಪ ಹಿಂಗೆ ಹೇಳ್ಬಿಟ್ಟೋದ್ರು ಅಂತ ಚಿತ್ರ ಕೇಳ್ತಾಳೆ. ಬುಡೆ ಆಗ್ಲಿ, ಈ ಮನೆಯಲ್ಲಿ ನ್ಯಾಯ ನಡೆಯೋದು ಇವ್ರುಗಳ್ದೇ ತಾನೆ. ಈ ಕಂತ್ರಿ ನನ್ನ ಮಗ ದಿನ ಹಿಂದೆ ಹೋಗ್ಲಿಲ್ಲ ಅಂತಂದಿದ್ರೆ ಆ ಮುದುಕಿ ಆ ವಿಷಯನ ಇಟ್ಕೊಂಡು ನಮ್ಮನ್ನಿಬ್ರು ಎದುರಿಸ್ತಿದ್ಲಾ? ತಪ್ಪು ನಮ್ಮ ಕಡೆ ಐತೆ. ಟೈಮ್ ಬರೋ ತನಕ ನಾವು ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇಯ ಅಂತ ಈಶ್ವರಿ ಹೇಳ್ತಾಳೆ. ಭದ್ರ ರೂಮಲ್ಲಿ ಕೂತಿರ್ತಾನೆ ಫೋನ್ ನೋಡ್ಕೊಂಡು. ಕ್ವಾಟ್ಲೆ ಹತ್ತಿಂದಿತ್ತ ಓಡಾಡ್ತಾ ಇರ್ತಾನೆ ಯೋಚನೆ ಮಾಡ್ಕೊಂಡು. ಕ್ವಾಟ್ಲೆನ ನೋಡಿ ಭದ್ರ, ಏ ಕ್ವಾಟ್ಲೆ, ಇದ್ಯಾಕ್ಲ ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರ ಥರ ಆಡ್ತಾ ಇದ್ದಿ ಅಂತಾನೆ ಭದ್ರ. ತಮ್ಮ, ನಾವೀಗ ಕಣ್ಣು ನೋಡ್ದಂಗೆ ನಂಬೇಕಾ, ಬುದ್ಧಿ ಹೇಳ್ದಂಗೆ ಕೇಳ್ಬೇಕಾ, ಇಲ್ಲ ಮನ್ಸು ಹೇಳ್ದಂಗೆ ನಡ್ಕೋಬೇಕಾ ಅಂತ ಕ್ವಾಟ್ಲೆ ಕೇಳ್ತಾನೆ. ನೋಡ್ಲಾ ಕ್ವಾಟ್ಲೆ, ಈ ಕಣ್ಣು ನಮಗೆ ಶಾನೆ ಮೋಸ ಮಾಡ್ಬಿಡ್ತೈತೆ. ಈ 9ನ್ನ ಉಲ್ಟಾ ನೋಡಿದ್ರೆ 6 ಕಂಡಂಗೆ ಕಾಣಿಸ್ಬಿಡ್ತೈತೆ. ಆಟೆ ಯಾಕ್ಲಾ, ಹೊಗೆನುವೆ ಮಂಜಿನ ಥರ ಕಾಣಿಸ್ಬಿಡ್ತೈತೆ. ಆದರೆ ಕಂಡಿದ್ದೆಲ್ಲ ಸತ್ಯ ಆಗಿರೋಕ್ಕಾಗಕ್ಕಿಲ್ಲ. ಈ ಬುದ್ಧಿ ನೋಡು ಒಂದೊಂದ್ಕಿಂತ ತಪ್ಪು ನಿರ್ಧಾರ ತಗೊಳಂಗೆ ಮಾಡ್ಬಿಡ್ತೈತೆ. ಆದರೆ ಈ ಮನಸ್ಸು ಅನ್ನೋದು ಮೋಸ ಮಾಡೋಕ್ಕಿಲ್ಲ. ಅದಕ್ಕೆ ಮನ್ಸಾಕ್ಷಿ ತಕ್ಕನಂಗೆ ನಡ್ಕೋಬೇಕು ಅನ್ನೋದು ಅಂತ ಭದ್ರ ಹೇಳ್ತಾನೆ. ಅಲ್ಲ ಅಣ್ತಮ್ಮ, ನನ್ನ ಮನಸ್ಸು ಹೇಳ್ತಾದೆ, ನಾವು ಚಂಪನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಚಂಪ ಈ ತಪ್ಪನ್ನೆಲ್ಲ ಮಾಡಿರೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸುಭಾಷನ್ ಮಸ್ಲತ್ತು ಅಂತ ಕ್ವಾಟ್ಲೆ ಹೇಳ್ತಾನೆ. ಲೇ ಕ್ವಾಟ್ಲೆ, ನನ್ನ ಮನಸ್ಸು ಹಂಗೆ ಹೇಳ್ತದೆ ಕಣ್ಲಾ. ಆದರೆ ಈ ಸುಭಾಷ ಚಂಪನ ಕಡೆಗೆ ತಪ್ಪು ಅನ್ನೋಕ್ಕೆ ಸಾಕ್ಷಿ ಬೇರೆ ತೋರಿಸ್ತವನಲ್ಲ. ಅದಕ್ಕೆ ಅಪ್ಪಯ್ಯ 1 ವಾರ ಟೈಮ್ ಕೊಟ್ಟವ್ರಲ್ಲ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿರೂಪಿಸೋಕೆ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ನೀನೆಲ್ಲ ಹತ್ರ ಬಿದ್ದು ಇಲ್ಲಿರೋ ಸಾಕ್ಷಿನೇ ಸರಿ ಆಯ್ತಲ್ಲ ಅಂತ ಕೇಳ್ಬಿಡ್ತೀಯ ಅಂತ ಭಯ ಆಗೋಗಿತ್ತು ಅಂತ ಕ್ವಾಟ್ಲೆ ಹೇಳ್ತಾನೆ. ಲೇ ಕ್ವಾಟ್ಲೆ, ಚಂಪ ನಮ್ಮಟ್ಟಿಲ್ ಬೆಳೆದಿರೋ ಹೆಣ್ಮಗ ಕಣ್ಲಾ. ಅವಳೇನು ಅಂತವ ನನಗೆ ಸಂದ ಗೊತ್ತದೆ. ಆದರೂ ಆ ಸುಭಾಷ ಹೇಳ್ದಂಗೆ ಆ ಮೆಸೇಜ್ ಎಲ್ಲನೂ ಚಂಪನ ಫೋನ್ನಿಂದ ತಾನೇ ಕಣ್ಲ ಹೋಗಿರೋದು. ಅದೋ ಅಲ್ದೆಯ್ಯ, ನಮ್ಮ ಚಂಪ ಅವನ ಹಿಂದೆ ಕುತ್ಕೊಂಡು ಹೋಗಿರೋ ಫೋಟೋ ಎಲ್ಲ ಐತೆ ಕಣ್ಲ. ಇದೆಲ್ಲ ಹೆಂಗಾಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಭದ್ರ ಹೇಳ್ತಾನೆ. ಅದ್ರ ಹಿಂದೆ ಇರೋ ಮಸ್ಲತ್ತು ಏನು ಅಂತ ಕಂಡಿಡಿಯಕ್ಕಲ್ವೇ ಅತ್ಗೆಮ್ಮ 1 ವಾರ ಟೈಮ್ ಕೇಳಿರೋದು. ಖಂಡಿತ ಈ ತಪ್ಪನ್ನ ಮಾಡಿರಕ್ಕಿಲ್ಲ ಅಂತ ಚಂಪ ಅತ್ಗೆಮ್ಮ ನಿರೂಪಿಸ್ತಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಹೊರ್ಗಡೆಯಿಂದ ಗೌಡ್ರೆ ಅಂತ ವಿದ್ಯಾ ಕೂಗ್ತಾಳೆ. ಸಮಯ ಅಂದ್ರೆ ಅತ್ಗೆಮ್ಮ ಅಂದ್ರೆ ಸಮಯ. ಕೂಗ್ದೇನೆ ಬರ್ಬೋದು, ಬನ್ನಿ ಅತ್ಗೆಮ್ಮ ಅಂತ ಕೂಗ್ತಾನೆ ಕ್ವಾಟ್ಲೆ. ಇಲ್ಲ ಅಂತಾನೆ ಭದ್ರ. ಏನು ಇಲ್ಲ, ಬನ್ನಿ ಅತ್ಗೆಮ್ಮ ಬನ್ನಿ. ಅತ್ಗೆಮ್ಮ, ನಿನ್ಗೆ 100 ವರ್ಷ ಆಯ್ಸು ಕಣಂತೆ. ಏನೋ ಔಷಧಿ ಬದಲಾಯಿಸಕ್ ಬಂದ್ರೆ ಅಂತ ಕೇಳ್ತಾನೆ ಕ್ವಾಟ್ಲೆ. ಅಣ್ಣಯ್ಯ ಅಂತಾಳೆ ವಿದ್ಯಾ. ಲೇ ಕ್ವಾಟ್ಲೆ, ಆಗ್ಲೇ ಸ್ವಲ್ಪ ಹೊತ್ತು ಮುಂಚೆ ಔಷಧಿ ಬದಲಾಯಿಸಿಲ್ವೆಲ್ಲ, ದಿನಕ್ಕೆ ಎಷ್ಟು ಕಿತ ಬದಲಾಯಿಸ್ತಾರಲ್ಲ ಅಂತ ಕೇಳ್ತಾನೆ ಭದ್ರ. ಕಾಯ ಬಿರ್ಬಿರ್ನೆ ವಾಸಿ ಆಗ್ಬೇಕು ಅಂತಂದ್ರೆ 2 ಕಿತ ಹಚ್ಬೇಕು ಅಂತ ಪಂಡಿತ್ರು ಹೇಳಿಲ್ವೇ ಅಣ್ಣಯ್ಯ ಅಂತಾಳೆ ವಿದ್ಯಾ. ಸುಮ್ಕೆ ಕಾಲ್ ಮಡ್ಗೋ ಅಣ್ತಮ್ಮ ಅಂತಾನೆ ಕ್ವಾಟ್ಲೆ. ಭದ್ರ ಟೇಬಲ್ ಮೇಲೆ ಕಾಲ್ ಮಡಗ್ತಾನೆ. ವಿದ್ಯಾ ಕುತ್ಕೊಂಡು ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ತಾ ಇರ್ತಾಳೆ. ವಿದ್ಯಾ ಮುಖನೇ ನೋಡ್ತಾ ಇರ್ತಾನೆ ಭದ್ರ. ಇದನ್ನ ನೋಡ್ತಾನೆ ಕ್ವಾಟ್ಲೆ. ವಿದ್ಯಾನನ್ನು ಭದ್ರನ ಮುಖ ನೋಡ್ತಾಳೆ. ಕ್ವಾಟ್ಲೆ ವಿದ್ಯಾಗೆ ಸೈಗ್ ಮಾಡ್ತಾನೆ. ಮತ್ತೆ ಅದೇ ರೀತಿನೇ ನೋಡ್ತಾ ಇರ್ತಾನೆ ಭದ್ರ. ಮತ್ತೆ ವಿದ್ಯಾ ನೋಡಿದ ತಕ್ಷಣ ಪಕ್ ತಿರ್ಕೊಬಿಡ್ತಾನೆ ಭದ್ರ. ಬ್ಯಾಂಡೇಜ್ ಎಲ್ಲ ಕಟ್ಟಿ ವಿದ್ಯೆ ಎದ್ದು ನಿಂತ್ಕೊಂಡು, ಅದು ನಿಮ್ಮ ಕೂಟೆ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾಳೆ. ನಿಮ್ಮನ್ನೇ ಕೇಳಿದ್ದು ಅಂತ ಹೇಳ್ತಾಳೆ ವಿದ್ಯಾ. ಅದೇನು ಅಂತ ಕೇಳೋ ಕ್ವಾಟ್ಲೆ ಅಂತ ಹೇಳ್ತಾನೆ ಭದ್ರ. ಬೇಕಾದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಚಂಪಾ ಇಂಥ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಅಟ್ಟಿಗೋಸ್ಕರ ಪ್ರಾಣನೇ ಕೊಡೋದಕ್ಕೆ ಸಿದ್ಧ ಆಗಿದ್ಲು. ಅಂತವಳು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವಳು ತಪ್ಪೇನು ಇಲ್ಲ ಅಂತ ಸಾಬೀತು ಮಾಡಕ್ಕೆಯ ಅವಂತವ 1 ವಾರ ಕಾಲಾವಕಾಶ ಕೇಳ್ಕೊಂಡಿವ್ನಿ ಅಂತ ವಿದ್ಯಾ ಹೇಳ್ತಾಳೆ. ಮಾವಯ್ಯ, ನೀವ್ ಹೇಳ್ದಂಗೆ ಟೈಮ್ ಕೊಟ್ಟವ್ರಲ್ಲ ಬಿಡಿ ಅತ್ಗೆಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಮಾವಯ್ಯ ಏನೋ ಟೈಮ್ ಕೊಟ್ಟವ್ರೆ ಅಣ್ಣಯ್ಯ, ಇವ್ರ ಸಹಾಯ ಇಲ್ದೆ ನನ್ನಿಂದ ಅದು ಸಾಧ್ಯ ಆಗಕ್ಕಿಲ್ಲ. ಈ ವಿಷಯದಲ್ಲಿ ಸಹಾಯ ಬೇಕಾಗಿದೆ ಗೌಡ್ರೆ, ದಯವಿಟ್ಟು ಇಲ್ಲ ಅನ್ಬೇಡ್ರಿ ಅಂತ ವಿದ್ಯಾ ಕೇಳ್ತಾಳೆ. ಭದ್ರ ಯೋಚನೆ ಮಾಡ್ತಾ ಇರ್ತಾನೆ. ತಮ್ಮ ಅತ್ಗೆಮ್ಮ ನಿನ್ ಜೊತೆನೆ ಮಾತಾಡ್ತಿರೋದು, ಉತ್ತರ ಕೊಡದೆ ಸುಮ್ನೆ ಕುತ್ಕೊಂಡ್ರೆ ಹೆಂಗೆ ಅಂತ ಕ್ವಾಟ್ಲೆ ಕೇಳ್ತಾನೆ. ನೋಡಿ, ನಿಮ್ಗಿರೋದು ನನ್ನ ಮೇಲೆ ಕೋಪ. ಆ ಕೋಪದಿಂದ ಚಂಪನ್ ಜೀವನ ಹಾಳಾಗೋದ್ ಬೇಡ. ಒಂದೇ ಒಂದ್ಕಿತ ಚಂಪನ್ ಬಗ್ಗೆನೂ ಯೋಚನೆ ಮಾಡಿ ನೋಡಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಲೇ ಕ್ವಾಟ್ಲೆ, ಈ ಭದ್ರ ಯಾವತ್ತಿದ್ರೂ ನ್ಯಾಯದ ಪರ ನಿಲ್ತಾನೆ. ನನ್ನ ಮನ್ಸುವೆ ಚಂಪಾ ನಿರಪರಾಧಿ ಅಂತ ಹೇಳ್ತೈತೆ. ಆದ್ರೆ ಏನ್ ಮಾಡೋದು, ಸುಭಾಸ ತಂದಿಕ್ಕಿರೋ ಸಾಕ್ಷಿಯಲ್ಲಿ ಪೂರ್ತಿ ಚಂಪಂದೇ ತಪ್ಪು ಕಾಣುತ್ತದೆ. ಅದಕ್ಕೆ ಮೊದ್ಲು ಚಂಪಂದೇನು ತಪ್ಪಿಲ್ಲ ಅಂತ ನಿರೂಪಿಸಕ್ ಹೇಳು. ಆಮ್ಯಾಕಿಂದ ಚಂಪನ್ ಪರ ನಿಂತು ನಾನೇ ಏನ್ ಮಾಡ್ಬೇಕೋ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ. ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ನೀವು ಇಟ್ಟು ಭರವಸೆ ಕೊಟ್ರಲ್ಲ, ನಂಗೆ ಆಟೆ ಸಾಕು ಅಂತ ಹೇಳಿ ವಿದ್ಯಾ ಹೊರಟೋಗ್ತಾಳೆ. ಇತ್ತ ಈಶ್ವರಿ ಸುಭಾಷ ಚಿತ್ರ ಮಾತಾಡ್ತಿರ್ತಾರೆ. ಎಲ್ಲ ಮುಗ್ದೋಯ್ತು, ಇನ್ನೇನು ನಮ್ಮ ಮಟ್ಟಿಯಿಂದ ನಮ್ಮ
ತಮ್ಮನ ಜೀವನದಿಂದ ಅವಳು ಹೋಗ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಎಲ್ಲಾನು ಉಲ್ಟಾ ಮಾಡ್ಬಿಟ್ಲು ಆ ವಿದ್ಯಾ. ಆಟ ಎಲ್ಲ ಸಾಕ್ಷಿ ಕಣ್ ಮುಂದೆ ಇದ್ರೂನುವೆ 1 ವಾರ ಟೈಮ್ ತಗೊಂಡ್ಬಿಟ್ಲಲ್ಲ ಅಂತ ಚಿತ್ರ ಹೇಳ್ತಾಳೆ. ಇಡೀ ಊರ್ಗೂರೇ ಅವಳು ಮಾತು ನಂಬೇಕಾದ್ರೆ ಇನ್ನು ಈ ಹಟ್ಟಿವರ್ದು ಯಾವ್ದೇ ಲೆಕ್ಕ. ಅವಳಿಗೆ ಶಕ್ತಿ ಇರೋದಕ್ಕೆ ಇನ್ನು ಈ ಹಟ್ಟಿನಾಗೆ ಉಳ್ಕೊಂಡಿರೋದು. ಇಲ್ಲ ಅಂದಿದ್ರೆ ಈಶ್ವರಿ ಕೊಡೋ ಹೊಡ್ತಕ್ಕೆ ಯಾವತ್ತೋ ಹೊಂಟೋಗಿರೋಳು ಅಂತ ಈಶ್ವರಿ ಹೇಳ್ತಾಳೆ. ಮೊದ್ಲು ಅವಳಿಗೊಂದು ಗತಿ ಕಾಣಿಸ್ಬೇಕು ಕಣಮ್ಮ ಅಂತ ಸುಭಾಷ ಹೇಳ್ತಾನೆ. ಮೊದ್ಲು ನಿನ್ಗೇನಾದ್ರೂ ತಗೊಂಡು ಹೊಡಿಬೇಕು ಕಣ್ಲಾ. ಆ ಅನಿಷ್ಟದಿಂದೆ ನೀನು ಹೋಗಿರ್ಲಿಲ್ಲ ಅಂತಿದ್ದಿದ್ರೆ ಇವತ್ತು ಇದ್ಯಾವುದೋ ಆಯ್ತಾ ಇರ್ಲಿಲ್ಲ. ಹೆಂಗೋ ಶಿವರಾಮೇಗೌಡ ನಿನ್ನನ್ನ ವಾರಸ್ದಾರ ಮಾಡ್ಕೊಂತೀನಿ ಅಂತ ಜವಾಬ್ದಾರಿ ಕೊಟ್ರೆ ಆ ನಂದಿನಿ ಹಿಂದೆಗಡೆ ಹೋಗಿ ಹಟ್ಟಿಯಿಂದ ಆಚೆಗೆ ಹಾಕ್ಸ್ಕೊಂಡೆ. ಎಲ್ಲಾನು ನೀನೇ ಮಾಡ್ಕೊಂಡು ನೀನೇ ಹಾಕ್ಲಾ ಅವಳ ಮೇಲೆ ಕೋಪ ಮಾಡ್ಕೊಂತ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಆಯ್ತು ಬಿಡಮ್ಮ, ಎಲ್ಲದಕ್ಕೂ ನಾನೇ ಕಾರಣ ಅಲ್ವೇ, ಆಳು ಬಿಡ್ದೋತೀನಿ ಬಿಡು ಅಂತ ಸುಭಾಷ ಹೇಳ್ತಾನೆ. ಈ ತಿರ್ಕೆ ಕೋಪಕ್ಕೇನು ಕಮ್ಮಿ ಇಲ್ಲ ನೀನು ಅಂತ ಈಶ್ವರಿ ಹೇಳ್ತಾಳೆ. ಇನ್ನೇನವ್ವ, ನೀನು ಅದನ್ನೇ ಎತ್ತಾಡಿದ್ರೆ ಹೆಂಗೆ ಹೇಳು. ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಅಂತ ಚಿತ್ರ ಹೇಳ್ತಾಳೆ. ಯೋಚನೆ ಮಾಡೋದಕ್ಕೆ ಏನೇ ಇದ್ದತೋ ಆ 3 ಅಡಿ 1 ವಾರ ಟೈಮ್ ತಗೊಂಡವಳೆ. ಅವಳದು ತಪ್ಪು ಅಂತ ಆದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಹೇಳಿ ಈಶ್ವರಿ ಸುಭಾಷನ್ ಮುಖ ನೋಡ್ತಾಳೆ. ಇದ್ಯಾಕಮ್ಮ ನನ್ನ ಹಿಂಗ ನೋಡಿ, ಇದು ಸತ್ಯನೇಯ, ನೇನು ತಲೆ ಕೆಡ್ಸ್ಕೋಬೇಡ. 1 ವಾರ ಅಲ್ಲ 8 ದಿನ ಟೈಮ್ ತಗೊಂಡ್ರು ನಿರೂಪ್ಸಕ್ಕಾಗಕ್ಕಿಲ್ಲ ಅಂತ ಸುಭಾಷ ಹೇಳ್ತಾನೆ. ಆಟ ಆಗ್ಬಿಟ್ರೆ ಸಾಕು. ಇವತ್ತೇ ಅದಾಗ್ಬಿಟ್ಟಿದ್ರೆ ಚಂಪಾ ಮನೆಯಿಂದ ಆಚೆಗೆ ಹೋಗ್ತಾ ಇದ್ಲು. ಆದ್ರೆ 1 ವಾರದಲ್ಲಿ ಅವಳಿಂದ ನಿರೂಪ್ಸಕ್ಕಾಗಿಲ್ಲ ಅಂದ್ರೆ ಇಬ್ರು ಆಚೆಗೆ ಹೋಯ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಅಂತ ಹೇಳ್ತಾಳೆ ಈಶ್ವರಿ. ಇಲ್ಲಮ್ಮ, ನನ್ನ ದಾರಿಗೆ ಅಡ್ಡವಾಗಿರೋ ಇಬ್ರು ಒಂದೇ ಕಿತ್ತು ಬಿಸಾಕ್ತೀನಿ, ನೋಡ್ತಾ ಇರೋ ಅಂತ ಸುಭಾಷ ಹೇಳ್ತಾನೆ. ಬೆಳಗ್ಗೆ ರೆಡಿಯಾಗಿ ನಿಂತಿರ್ತಾರೆ ಗೋವಿಂದೇಗೌಡರು ಮತ್ತೆ ಶಿವರಾಮೇಗೌಡರು. ಗೋವಿಂದ ಏಜೆಂಟ್ ಫಾರಮ್ಗೆಲ್ಲ ಸರಿಯಾಗಿ ಕೊಟ್ಟಿದ್ದೀರಲ್ವೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹೂ ಕಣಣ್ಣ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ಅವರೆಲ್ಲ ಎಣಿಕೆ ಕೇಂದ್ರದಲ್ಲಿ ಇರ್ತಾರಂತೆ ಕಣಂತೆ ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇತ್ತ ಭದ್ರಾ ಫೋನ್ನಲ್ಲಿ ಇನ್ನೇನು ಹೊಸಿ ಹೊತ್ತಲ್ಲ, ಅಲ್ಲಿಗೆ ಬಂದ್ಬಿಡ್ತೀರಿ ಬಿಡು. ಒಂಟಿದ್ದೀರ್ ಕಣೋ, ಅಲ್ಲಿ ಏಜೆಂಟ್ಗಳಿಗೆಲ್ಲ ಹುಷಾರಾಗಿ ನೋಡ್ಕೊಳಕ್ ಹೇಳು. ಬಂದ್ವೋ ಅಂತ ಫೋನ್ ಕಟ್ ಮಾಡ್ತಾನೆ ಭದ್ರಾ ಒಂಡಣ್ವೆ ಅಂತ ಕೇಳ್ತಾನೆ ಶಿವರಾಮೇಗೌಡರು. ಅಣ್ತಮ್ಮ ಮಾವಯ್ಯ ಗಾಡಿ ಸಿದ್ಧ ಇದೆ, ಹೊರಡೋಣ ಅಂತ ಲೊಕಾಟ್ಲೆ ಹೇಳ್ತಾನೆ. ಅವ ಅಂತ ಹೇಳಿ ಶಿವರಾಮೇಗೌಡರು ಅಜ್ಜಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂತಾರೆ. ಜೈಶಾಲಿ ಆಗ್ಬಾ ಮಗ ಅಂತ ಹೇಳ್ತಾರೆ ಅಜ್ಜಮ್ಮ. ನಾವು ಬರ್ತೀವಿ ಅಂತ ಮೋಹನ ಕೇಳ್ತಾಳೆ. ಮೋಹನ, ಅಲ್ಲಿ ಹೆಂಗಸ್ರು ಮಕ್ಳಿಗೆ ಏನ್ ಕೆಮೆ, ಅಲ್ಲಿ ತಳ್ಳಾಟ ನೂಕಾಟ ಎಲ್ಲ ಇರ್ತದೆ, ಟಿವಿಲೇ ಬರ್ತದಲ್ಲ, ಟಿವಿಲೇ ನೋಡ್ಕೊಳ್ಳಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀ ಗೆದ್ದು ಬೇಗ ಮಂತ್ರಿ ಆಗ್ಬಿಟ್ ಬಾ ಅಂತ ಸಾವಿತ್ರಿ ಹೇಳ್ತಾಳೆ. ಎಲ್ಲಾರು ನಗಿತಾರೆ ಈ ಮಾತ್ಗೆ. ಸಾವಿತ್ರಿ, ಇವತ್ತು MLA ಆಗೋದು ಅಟೆಯ ಅಣ್ಣ, ಮಂತ್ರಿ ತೀರ್ಮಾನ ಮಾಡೋದೆಲ್ಲ ಪಾರ್ಟಿವರೇ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸಾವಿತ್ರಿ, ನಾ ಮಂತ್ರಿ ಆಗ್ಬೇಕು ಅಂದ್ರೆ ಮೊದಲು ಎಲೆಕ್ಷನ್ ಅಲ್ಲಿ ಗೆಲ್ಬೇಕಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಓ ಹಂಗ, ಇದು ನಂಗೆ ಗೊತ್ತಿರ್ಲಿಲ್ಲ ಅಣ್ಣ ಅಂತಾಳೆ ಸಾವಿತ್ರಿ. ಅಪ್ಪಯ್ಯ, ನೀನ್ ಗೆಲ್ಲದ್ರಲ್ಲಿ ಅನುಮಾನನೇ ಬೇಡ, ನೀನ್ ಗೆದ್ದೇ ಗೆಲ್ತೀಯ ಅಂತಾನೆ ಭದ್ರಾ. ಮಾವಯ್ಯ, ನನ್ಗೇನೋ ಲಕ್ಷದ ಮೇಲೆ ಗೆಲ್ತೀಯ ಅನಿಸುತ್ತೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದನ್ನೆಲ್ಲ ಈಗಲೇ ಹೇಳಕ್ಕಾಗಕ್ಕಿಲ್ಲ, ಸುಮ್ಕಿರೋ ಅಂತ ಭದ್ರಾ ಹೇಳ್ತಾನೆ. ಅಪ್ಪಯ್ಯ ಒಂಡೋದೆ ಅಂತ ಹೇಳಿ ಸರಿ ಒಂಡೋದೆ ಅಂದ್ಬಿಟ್ಟು ಎಲ್ರೂ ಹೋಗ್ತಾರೆ. ವಿನಂತಿ, ಟಿವಿ ಹಾಕ್ಬಾ ಅಂತ ಅಜ್ಜಮ್ಮ ಕರೀತಾಳೆ. ಸರಿ ಅಮ್ಮಮ್ಮ ಅಂತ ಹೋಗ್ತಾಳೆ ವಿನಂತಿ. ಶಿವರಾಮೇಗೌಡರು ಎಣಿಕೆ ಆಫೀಸ್ ಹತ್ರ ಬರ್ತಾರೆ. ಎಲ್ರೂ ಇರ್ತಾರೆ, ಇವ್ರ ಪಕ್ಷದವರು ಮತ್ತೆ ವಿರೋಧ ಪಕ್ಷದವ್ರು ಎಲ್ರೂ. ನಮಸ್ತೆ ಸಾಹೇಬ್ರೆ, ಈಗ ಬಂದ್ರ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಇವಾಗ ತಾನೇ ಬಂದೆ, ಈಗಷ್ಟೇ ಎಣಿಕೆ ಶುರುವಾಗಿದೆ, ಒಳಗಡೆ ಏಜೆಂಟ್ಗಳೆಲ್ಲ ಇದ್ದಾರಲ್ವ ಗೋವಿಂದು ಅಂತ ನಾಯಕರೇ ಕೇಳ್ತಾರೆ. ಹ್ಞೂ ಸಾಹೇಬ್ರೆ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಅವರೆಲ್ಲ ಹೊತ್ನಂತೆ ಬಂದು ಒಳಗಡಿಗೆ ಹೋಗವ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇದೇನಣ್ಣ, ಕ್ಷೇತ್ರದಲ್ಲಿ ಇಟ್ಟೆಲ್ಲ ಆಗಿದ್ರು ಏನು ಆಗ್ದಿದ್ದಂಗೆ ಬಂದಿತ್ತವ್ರೆ, ಇವ್ರನ್ನ ನೋಡ್ತಾ ಇದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಅಲ್ಲ, ಒಂದು ಓಟ್ಗೂ ಕಾಸು ಕೊಡದೆ ಜನಕ್ಕೆ ಕೈ ಮುಕ್ಕೊಂಡು ಕೇಳಿದ್ರೆ ಜನ ಓಟ್ ಹಾಕಾರೆ, ಗ್ಯಾರಂಟಿ ಠೇವಣಿ ಕಳ್ಕೊಂತಾರೆ ಅಂತ ವಿರೋಧ ಪಕ್ಷದ ಒಬ್ಬಯಪ್ಪ ಹೇಳ್ತಿರ್ತಾರೆ. ವಿರೋಧ ಪಕ್ಷದವರೆಲ್ಲ ಆಡ್ಕೊಂಡು ನಗಾಡ್ತಾ ಇರ್ತಾರೆ. ಅಣ್ತಮ್ಮ, ಯಾರ್ಲ ಠೇವಣಿ ಕಳ್ಕೊಳೋದು, ಯಾರು ಗೆಲ್ತಾರೆ ಅಂತ ಜನ ಆಗ್ಲೇ ತೀರ್ಮಾನ ಮಾಡಿ ತೀರ್ಪು ಕೊಟ್ಟೋಗೋದೆ, ಏನಿದ್ರು ಅನೌನ್ಸ್ ಮಾಡೋದು ಅಷ್ಟೇ ಬಾಕಿ ಅಂತ ಹೇಳಿ ಭದ್ರಾ ಕೈ ಎತ್ಕೊಂಡು ಹೊಡೆಯೋದಕ್ಕಂತ ಹೋಗ್ತಾನೆ. ಶಿವರಾಮೇಗೌಡರು ಭದ್ರಾ ಅಂತ ಕೂಗ್ತಾರೆ. ಭದ್ರಾ ಹಿಂದೆ ಬಂದು ನಿಂತ್ಕೊತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.